ಹಾಯ್ ಹಲೋ ಎಲ್ಲ ನನ್ನ ಮುದ್ದು ಸ್ಪರ್ಧಾರ್ಥಿಗಳಿಗೆ ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ತರಗತಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ತುಂಬ ಜನ ಕಮೆಂಟ್ಗಳ ಮೂಲಕ ತಿಳಿಸಿದ್ರಿ ಸೈನ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಮಾಡಿ ಮೇಡಮ್ ಅಂಥೇಳಿ. ಸೊ ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೆ ಬದ್ಧಳಾಗಿ ಇವತ್ತಿನ ಈ ತರಗತಿಯನ್ನು ಮಾಡ್ತಾ ಇದ್ದೀನಿ. ಸೊ PDOಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಕಾಪಿನಲ್ಲಿ ಸೈನ್ಸ್ ವಿಭಾಗದಲ್ಲೂ ಕೂಡ ಪ್ರಶ್ನೆಗಳು ಬರುತ್ತವೆ ಅಂಥೇಳಿ PDO ಸಿಲೆಬಸ್ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಸೈನ್ಸ್ಗಳ ಮೇಲೂ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಸೈನ್ಸ್ನಲ್ಲಿ ಅತಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಟಾಪಿಕ್ ಮೇಲೆ ತುಂಬಾ ಪ್ರಶ್ನೆಗಳು ಬಂದಿದ್ದೇವೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಸೈನ್ಸ್ನಲ್ಲಿ ಬರುವಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಮೇಲೆ ಬರುವಂತಹ MCQ ಕ್ವಶನ್ಸ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಸುಣ್ಣದ ತಿಳಿನೀರು ಪುನಃ ವರ್ಣರಹಿತವಾಗಲು ಕಾರಣವಾದಂತಹ ಸಂಯುಕ್ತ ಯಾವುದು? ಆಪ್ಷನ್ ನೋಡೋದಾದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಸುಣ್ಣದ ತಿಳಿನೀರು ಪುನಃ ವರ್ಣರಂಜಿತವಾಗಲು ಕಾರಣವಾದಂತಹ ಸಂಯುಕ್ತ ಯಾವುದು ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಎರಡನೇ ಪ್ರಶ್ನೆ: PQRS 4 ಆಮ್ಲಗಳ pH ಕ್ರಮವಾಗಿ 2, 5, 3, 6 ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು? ಆಪ್ಷನ್ ನೋಡೋದಾದ್ರೆ P, Q, R ಹಾಗೂ S. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A P. PQRS 4 ಆಮ್ಲಗಳಲ್ಲಿ pH ಕ್ರಮವಾಗಿ 2, 5, 3, 6 ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು ಅಂದ್ರೆ P ಅನ್ನೋದು ಪ್ರಬಲ ಆಮ್ಲವಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಇವುಗಳಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು? ಇವುಗಳಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸೋಡಿಯಂ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ C ಸರಿಯಾದ ಉತ್ತರ ಸೋಡಿಯಂ ಆಕ್ಸೈಡ್. ಇವುಗಳಲ್ಲಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು ಅಂದ್ರೆ ಸೋಡಿಯಂ ಆಕ್ಸೈಡ್, ಇದು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದಂತೆ ಆಪ್ಷನ್ ನೋಡೋದಾದ್ರೆ OH ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, B H ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, C H ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ, D OH ಮತ್ತು H ಅಯಾನುಗಳ ಸಂಖ್ಯೆ ಸಮನಾಗಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B ಸರಿಯಾದ ಉತ್ತರವಾಗಿದೆ. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ H ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ: ಸಾರಯುಕ್ತ ಆಮ್ಲದೊಂದಿಗೆ ಸತುವಿನ ಚೂರಗಳು ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು? ಆಪ್ಷನ್ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್. ಸಾರಯುಕ್ತ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿದಾಗ ಬಿಡುಗಡೆ ಆಗುವಂತಹ ಅನಿಲ ಯಾವುದು ಅಂದ್ರೆ ಹೈಡ್ರೋಜನ್. ನೆಕ್ಸ್ಟ್ ಆರನೇ ಪ್ರಶ್ನೆ: NaOH ಪ್ಲಸ್ HCl ಹಾಗೂ NaCl ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆಯು ಇದರ ಉದಾಹರಣೆಯಾಗಿದೆ. ಆಪ್ಷನ್ ನೋಡೋದಾದ್ರೆ ತಟಸ್ಥೀಕರಣ ಕ್ರಿಯೆ, ಆದೇಶನ ಕ್ರಿಯೆ, ಸಂಕಲನ ಕ್ರಿಯೆ, ದಹನ ಕ್ರಿಯೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A ತಟಸ್ಥೀಕರಣ ಕ್ರಿಯೆ. ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ: ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯ ಎಷ್ಟಾಗಿರುತ್ತದೆ? ಆಪ್ಷನ್ ನೋಡೋದಾದ್ರೆ 1, 4, 5, 10. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ D 10. ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯ 10 ಆಗಿರುತ್ತದೆ. ಒಂದು ದ್ರಾವಣ ಪುಡಿ ಮಾಡಿದ ಚಿಪ್ಪುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನ ಬಿಳಿಯಾಗಿಸುತ್ತದೆ. ದ್ರಾವಣ ಇದನ್ನು ಒಳಗೊಂಡಿದೆ. ಆ ದ್ರಾವಣ ಏನನ್ನು ಒಳಗೊಂಡಿದೆ? ಆಪ್ಷನ್ ನೋಡೋದಾದ್ರೆ NaCl, HCl, LiCl, KCl.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ HCl. ಒಂದು ದ್ರಾವಣ ಪುಡಿ ಮಾಡಿದ ಚಿಪ್ಪುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿ ನೀರನ್ನ ಬಿಳಿಯಾಗಿಸುತ್ತದೆ. ಈ ದ್ರಾವಣ ಇದನ್ನು ಒಳಗೊಂಡಿದೆ ಅಂದ್ರೆ HCl ಅನ್ನ ಒಳಗೊಂಡಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, 10 ml NaOH ದ್ರಾವಣವು 8 ml HCl ದ್ರಾವಣದಿಂದ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತದೆ. ನಾವು NaOH ದ್ರಾವಣವನ್ನ 20 ml ನಷ್ಟು ತೆಗೆದುಕೊಂಡರೆ ಇದನ್ನು ತಟಸ್ಥೀಕರಣಗೊಳಿಸಲು ಬೇಕಾದ ದ್ರಾವಣದ HCl ಪ್ರಮಾಣ ಎಷ್ಟಾಗಿರುತ್ತದೆ? 4 ml, 8 ml, 12 ml, 16 ml. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 16 ml. ನೆಕ್ಸ್ಟ್ 10ನೇ ಪ್ರಶ್ನೆ, pH ಮಾನವನ್ನು ಬಳಸಿಕೊಂಡು ನಾವು ಒಂದು ದ್ರಾವಣದಲ್ಲಿ ಅಳೆಯುವುದು. ಆಪ್ಷನ್ ನೋಡೋದಾದ್ರೆ ಸಾಂದ್ರತೆಯನ್ನು, H ಸಾರತೆಯನ್ನು, OH ಸಾರತೆಯನ್ನು, ವಾಹಕತೆಯನ್ನು. pH ಮಾನವನ್ನ ಬಳಸಿಕೊಂಡು ನಾವು ಒಂದು ದ್ರಾವಣದಲ್ಲಿ ಅಳೆಯುವುದು ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ H ಸಾರತೆಯನ್ನು. pH ಮಾನವನ್ನ ಬಳಸಿಕೊಂಡು ನಾವು ಒಂದು ದ್ರಾವಣದಲ್ಲಿ ಅಳೆಯುವುದು ಯಾವುದು ಅಂದ್ರೆ H ಸಾರತೆಯನ್ನು. ನೆಕ್ಸ್ಟ್ 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಜೀರ್ಣದ ಚಿಕಿತ್ಸೆಯಲ್ಲಿ ಬಳಸುವುದು ಯಾವುದು? ಆಪ್ಷನ್ ನೋಡೋದಾದ್ರೆ ಜೀವ ನಿರೋಧಕ, ನೋವು ನಿವಾರಕ, ಆಮ್ಲಶಾಮಕ, ನಂಜು ನಿವಾರಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲ ಶಾಮಕ. ಈ ಕೆಳಗಿನವುಗಳಲ್ಲಿ ಅಜೀರ್ಣದ ಚಿಕಿತ್ಸೆಯಲ್ಲಿ ಬಳಸುವುದು ಯಾವುದು ಅಂದ್ರೆ ಆಮ್ಲ ಶಾಮಕ. ನೆಕ್ಸ್ಟ್ 12ನೇ ಪ್ರಶ್ನೆ, 2NaOH plus Zn is equal to plus H2. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ Na2ZNO2. ಸೊ 2NaOH plus Zn ಸೇರಿಸಿದಾಗ Na2ZnO2 plus H2. ನೆಕ್ಸ್ಟ್ 13ನೇ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳು ಚುಚ್ಚಿದಾಗ ಉರಿ ನೋವಿಗೆ ಕಾರಣವಾದಂತಹ ಆಮ್ಲ ಯಾವುದು? ಆಪ್ಷನ್ ನೋಡೋದಾದ್ರೆ ಸಿಟ್ರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಥನೋಯಿಕ್ ಆಮ್ಲ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳು ಚುಚ್ಚಿದಾಗ ಉರಿ ನೋವಿಗೆ ಕಾರಣವಾದಂತಹ ಆಮ್ಲ ಯಾವುದು ಅಂದ್ರೆ ಮೆಥನೋಯಿಕ್ ಆಮ್ಲ. ಇನ್ನು ಸಿಟ್ರಿಕ್ ಆಮ್ಲ ಇದು ವಿಟಮಿನ್ ಸಿ ಯಲ್ಲಿ ಕಂಡು ಬರುವಂತಹ ಆಮ್ಲ. ಇನ್ನು ಟಾರ್ಟಾರಿಕ್ ಆಮ್ಲ ಇದು ಹುಣಸೆ ಹಣ್ಣಿನಲ್ಲಿ ಕಂಡು ಬರುವಂತಹ ಆಮ್ಲ. ನೆಕ್ಸ್ಟ್ 14ನೇ ಪ್ರಶ್ನೆ, ಆಮ್ಲಗಳು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು? ಆಪ್ಷನ್ ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ಆಮ್ಲಗಳು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ 15ನೇ ಪ್ರಶ್ನೆ, CH3COOH ಉಂಟು ಮಾಡುವ 2 ಆಯಾನಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎ CH3COO- ಮತ್ತು H+. ನೆಕ್ಸ್ಟ್ 16ನೇ ಪ್ರಶ್ನೆ, ಹೈಡ್ರೋನಿಯಂ ಅಯಾನಿನ ಸೂತ್ರ ಯಾವುದು? ಹೈಡ್ರೋನಿಯಂ ಅಯಾನಿನ ಸೂತ್ರ ಯಾವುದು? H2O- H3O+, H2O+, H2O-. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ H3O+. ಸೊ ಹೈಡ್ರೋನಿಯಂ ಅಯಾನಿನ ಸೂತ್ರ ಯಾವುದು ಅಂದ್ರೆ H3O+. 17ನೇ ಪ್ರಶ್ನೆ, ಇವುಗಳಲ್ಲಿ ಕ್ಷಾರೀಯ ಲೋಹದ ಗುಂಪುಗಳು ಯಾವುವು? ಆಪ್ಷನ್ ನೋಡೋದಾದ್ರೆ Na ಮತ್ತು K, Fe ಮತ್ತು K, Fe ಮತ್ತು Na, Cu ಮತ್ತು Fe. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 Na ಮತ್ತು K. ಇವುಗಳಲ್ಲಿ ಕ್ಷಾರೀಯ ಲೋಹದ ಗುಂಪುಗಳು ಯಾವುವು ಅಂದ್ರೆ Na ಮತ್ತು K. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಆಮ್ಲಗಳನ್ನ ಶಾರೀರಿಕ್ತಗೊಳಿಸಲು ಸರಿಯಾದ ಕ್ರಮ ಯಾವುದು? ಆಪ್ಷನ್ ನೋಡೋದಾದ್ರೆ ನೀರಿಗೆ ಆಮ್ಲವನ್ನ ಸೇರಿಸುವುದು, ಆಮ್ಲಕ್ಕೆ ನೀರನ್ನ ಸೇರಿಸುವುದು, ಆಮ್ಲಕ್ಕೆ ನೀರನ್ನ ಸೇರಿಸಿ ನಿಧಾನವಾಗಿ ಕಲಕುವುದು. ಇನ್ನು ಆಪ್ಷನ್ ಡಿ ನೀರಿಗೆ ಆಮ್ಲ ಸೇರಿಸಿ ನಿಧಾನವಾಗಿ ಕಲಕುವುದು.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಕೆಳಗಿನವುಗಳಲ್ಲಿ ಆಮ್ಲಗಳನ್ನ ಕ್ಷಾರರಿಕ್ತಗೊಳಿಸುವ ಸರಿಯಾದ ಕ್ರಮ ಯಾವುದು ಅಂದ್ರೆ ನೀರಿಗೆ ಆಮ್ಲ ಸೇರಿಸಿ ನಿಧಾನವಾಗಿ ಕಲಕುವುದು. ನೆಕ್ಸ್ಟ್ 19ನೇ ಪ್ರಶ್ನೆ, ಜಲಚರಗಳ ಉಳಿವನ್ನ ದುರಸ್ಥವಾಗಿಸುವ ಮಳೆ ನೀರಿನ pH ಮೌಲ್ಯ ಯಾವುದು? ಇನ್ನು ಆಪ್ಷನ್ ನೋಡೋದಾದ್ರೆ 5.6ಕ್ಕಿಂತ ಕಡಿಮೆ, 5.8ಕ್ಕಿಂತ ಕಡಿಮೆ, 6.1ಕ್ಕಿಂತ ಕಡಿಮೆ, 5.9ಕ್ಕಿಂತ ಕಡಿಮೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 5.6ಕ್ಕಿಂತ ಕಡಿಮೆ. ಜಲಚರಗಳ ಉಳಿವನ್ನ ದುರಸ್ಥವಾಗಿಸುವ ಮಳೆ ನೀರಿನ pH ಮೌಲ್ಯ ಎಷ್ಟು ಅಂದ್ರೆ 5.6 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 20ನೇ ಪ್ರಶ್ನೆ, ಸಿಟ್ರಿಕ್ ಆಮ್ಲ ಪ್ರಧಾನವಾಗಿ ಇರುವ 2 ಹಣ್ಣುಗಳು ಯಾವುವು? ಸಿಟ್ರಿಕ್ ಆಮ್ಲ ಪ್ರಧಾನವಾಗಿ ಇರುವಂತಹ 2 ಹಣ್ಣುಗಳು ಯಾವುವು? ಆಪ್ಷನ್ ನೋಡೋದಾದ್ರೆ ಲಿಂಬೆ ಮತ್ತು ಹುಣಸೆ, ಲಿಂಬೆ ಮತ್ತು ಕಿತ್ತಳೆ, ಕಿತ್ತಳೆ ಮತ್ತು ಹುಣಸೆ, ಟೊಮೆಟೊ ಮತ್ತು ಹುಣಸೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಂಬೆ ಮತ್ತು ಕಿತ್ತಳೆ. ಸಿಟ್ರಿಕ್ ಆಮ್ಲ ಅಂದ್ರೆ ವಿಟಮಿನ್ ಸಿ ಪ್ರಧಾನವಾಗಿ ಇರುವಂತಹ 2 ಹಣ್ಣುಗಳು ಯಾವುವು ಅಂದ್ರೆ ಲಿಂಬೆ ಮತ್ತು ಕಿತ್ತಳೆ. 21ನೇ ಪ್ರಶ್ನೆ, ಹಲ್ಲಿನ ಆರೋಗ್ಯದ ದೃಷ್ಟಿಯಿಂದ ಇರಬೇಕಾದ ನಾವು ಬಳಸುವ ಟೂತ್ ಪೇಸ್ಟ್ ನ pH ಮೌಲ್ಯ ಎಷ್ಟಾಗಿರಬೇಕು? ಆಪ್ಷನ್ ನೋಡೋದಾದ್ರೆ 4ಕ್ಕಿಂತ ಕಡಿಮೆ ಇರಬೇಕು, 6ಕ್ಕಿಂತ ಕಡಿಮೆ ಇರಬೇಕು, 7ಕ್ಕಿಂತ ಹೆಚ್ಚು ಇರಬೇಕು, 5ಕ್ಕಿಂತ ಕಡಿಮೆ ಇರಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 7ಕ್ಕಿಂತ ಹೆಚ್ಚಾಗಿರಬೇಕು. ಹಲ್ಲಿನ ಆರೋಗ್ಯದ ದೃಷ್ಟಿಯಿಂದ ನಾವು ಬಳಸುವಂತಹ ಟೂತ್ ಪೇಸ್ಟ್ ನ pH ಮೌಲ್ಯ ಎಷ್ಟಿರ್ಬೇಕು ಅಂದ್ರೆ 7ಕ್ಕಿಂತ ಹೆಚ್ಚಾಗಿರ್ಬೇಕು. 7ಕ್ಕಿಂತ ಒಳಗಿರಬಾರ್ದು, 7ಕ್ಕಿಂತ ಹೆಚ್ಚಾಗಿರ್ಬೇಕು. 22ನೇ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನೀರಿಗೆ ಸೇರಿಸಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನಗಳು ಏನಾಗ್ತಾವ ಅನ್ನೋದು ಪ್ರಶ್ನೆ ಇದೆ. ಆಪ್ಷನ್ ನೋಡೋದಾದ್ರೆ ಹೆಚ್ಚಾಗುವುದು, ಕಡಿಮೆಯಾಗುವುದು, ಬದಲಾಗುವುದಿಲ್ಲ, ತಟಸ್ಥವಾಗುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಡಿಮೆಯಾಗುವು. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನೀರಿಗೆ ಸೇರಿಸಿದಾಗ ಏಕಮಾನ ಗಾತ್ರದಲ್ಲಿರುವಂತಹ ಅಯಾನುಗಳು ಕಡಿಮೆಯಾಗುವು. ನೆಕ್ಸ್ಟ್ 23ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ 2 ಸಂಯುಕ್ತಗಳು ಯಾವುವು? ಆಪ್ಷನ್ ನೋಡೋದಾದ್ರೆ ನೀರು ಮತ್ತು ಲವಣ, ಲವಣ ಮತ್ತು ಹೈಡ್ರೋಜನ್, ನೀರು ಮತ್ತು ಹೈಡ್ರೋಜನ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಮತ್ತು ಲವಣ. ತಟಸ್ಥೀಕರಣ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂತಹ 2 ಸಂಯುಕ್ತಗಳು ಯಾವುವು ಅಂದ್ರೆ ನೀರು ಮತ್ತು ಲವಣ. ನೆಕ್ಸ್ಟ್ 24ನೇ ಪ್ರಶ್ನೆ, ನಮ್ಮ ದೇಹದ pH ವ್ಯಾಪ್ತಿ ಎಷ್ಟು? ನಮ್ಮ ದೇಹದ pH ವ್ಯಾಪ್ತಿ ಎಷ್ಟು? ಆಪ್ಷನ್ ನೋಡೋದಾದ್ರೆ 6.0 ದಿಂದ 7.8, 7.0 ದಿಂದ 7.6, 7.0 ದಿಂದ 7.7, 7.0 ದಿಂದ 7.8. ಸೊ ನಮ್ಮ ದೇಹದ pH ವ್ಯಾಪ್ತಿ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 7.0 ದಿಂದ 7.8. ನಮ್ಮ ದೇಹದ pH ವ್ಯಾಪ್ತಿ ಎಷ್ಟು ಅಂದ್ರೆ 7.0 ದಿಂದ 7.8. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ಬರುವಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ MCQ ಕ್ವಶನ್ಸ್ ಗಳನ್ನ ನೋಡ್ತಾ ಬಂದೆವು. ಸೊ ಈ ತರಗತಿ ಖಂಡಿತ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ಉಪಯೋಗವಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ಗಳ ಮೂಲಕ ನೀವು ಹಂಚಿಕೊಳ್ಳಬಹುದು. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.